ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಸ್.ಆರ್. ಶಿವಕುಮಾರ್ ಅಹಿಂದ ನ್ಯೂಸ್ನಿಂದ. ಇವತ್ತಿನ ವಿಷಯ ಪೋಕ್ಸೋ ಕಾಯ್ದೆ. ಈ ಪೋಕ್ಸೋ ಕಾಯ್ದೆ ಅಂದಿದ ತಕ್ಷಣ ನಮಗೆ ಸಾಮಾನ್ಯವಾಗಿ ಈಗ ಪ್ರಚಲಿತ ಅಥವಾ ನೋಡೋದಾದರೆ ಒಬ್ಬ ಮಹಾಪೀಠಾಧಿಪತಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದು, ಒಬ್ಬ ನಾಯಕರು ಬೇಲ್ ಮೇಲೆ ಹೊರಗಡೆ ಓಡಾಡ್ತಾರೆ. ಅಸಲಿಗೆ ನಾನು ಆ ವಿಷಯ ಮಾತಾಡೋಕ್ಕೆ ಬಂದಿಲ್ಲ, ನಿಮಗೊಂದು ಪೀಠಿಕೆ ಕೊಟ್ಟಿದ್ದಷ್ಟೇ. ಈ ವಿಷಯವಾಗಿ ವಿಷಯ ಏನು ಅಂತಂದರೆ 2024-25 ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ 3489 ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ. 3089 ಪೋಕ್ಸೋ ಪ್ರಕರಣಗಳ ಪೈಕಿ 685 ಬಾಲ ಗರ್ಭಿಣಿಯರು ಇವತ್ತು ಓಡಾಡ್ತಾ ಇದ್ದಾರೆ. ಆದರೆ ಯಾವುದೇ ಒಬ್ಬ ಈ 3089 ಪ್ರಕರಣದ ಯಾವುದೇ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅನ್ನೋದು ನಾವು ತಲೆ ತಗ್ಗಿಸುವಂಥ ವಿಷಯ. 685 ಜನ ಬಾಲಗರ್ಭಿಣಿಯರು ಓಡಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಕಾರಣಕರ್ತನಾದಂತಹ ಯಾವುದೇ ಒಬ್ಬ ಅಪರಾಧಿ ಇವತ್ತು ಸಜೆ ಅಥವಾ ಶಿಕ್ಷೆಗೆ ಆಗಿಲ್ಲ ಅನ್ನೋಂಥದ್ದು ತಲೆ ತಗ್ಗಿಸುವಂಥ ವಿಷಯವಾಗಿದೆ. 2024-25 3000 ಚಿಲ್ಲರೆ ಈ ಪೋಕ್ಸೋ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಬೆಂಗಳೂರು ನಗರದಲ್ಲೇ ನಡೆದಿದೆ, 343 ಪ್ರಕರಣಗಳು. ತದನಂತರ ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ 231, ಬೆಳಗಾವಿ 179, ಚಿಕ್ಕಬಳ್ಳಾಪುರ 170. ಈ ಇಷ್ಟು ಪ್ರಕರಣಗಳ ಪೈಕಿ 685 ಜನ ಬಾಲಗರ್ಭಿಣಿಯರು ಓಡಾಡ್ತಾ ಇದ್ದಾರೆ ನಿಮ್ಮ ನಡುವೆ. ಆದರೆ ಒಬ್ಬ ಅಪರಾಧಿಗೂ ಶಿಕ್ಷೆ ಆಗಿಲ್ಲ. ವರ್ಷದಿಂದ ವರ್ಷಕ್ಕೆ ಪೋಕ್ಸೋ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಆದರೆ ಇದರ ಶಿಕ್ಷೆ ಆಗ್ತಾ ಇರೋದು ವರ್ಷದಿಂದ ಒಳಕ್ಕೆ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು, ಯಾಕೆ? ಒಂದು ಅಂಕಿಅಂಶದ ಪ್ರಕಾರ 2020ರಿಂದ 2025ವರೆಗೂ 2020ರಿಂದ 2025ವರೆಗೂ ಸರಿಸುಮಾರು 17,426 ಪೋಕ್ಸೋ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದೃಢವಾಗ್ತವೆ. ಆದರೆ ಅದನ್ನು ನೈಜ ಪ್ರಕರಣಗಳೆಂದು 16,363 ಪ್ರಕರಣಗಳ ನೈಜ ಪ್ರಕರಣಗಳೆಂದು ಪರಿಗಣಿಸಲಾಗುತ್ತೆ. 2025 ಈ ಶುರುವಾಗಿ ಒಂದು 6 ತಿಂಗಳು 7 ತಿಂಗಳು ಕಳೆದಿಲ್ಲ, ಸುಮಾರು 1,330 ಪ್ರಕರಣಗಳು ದಾಖಲಾಗಿರೋದು. ಇದು ಒಂಥರ ಹೇಯ ಕೃತ್ಯ ಅಂತಲೇ ಹೇಳ್ಬೋದು. ಈ ಪೋಕ್ಸೋ ಪ್ರಕರಣಗಳು ಅದಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಸಂಖ್ಯೆಗಳಲ್ಲಿ ಅಂದರೆ ಪ್ರಕರಣಗಳು ಇನ್ಕ್ರೀಸ್ ಆಗ್ತಾನೇ ಇದೆ. ಆದರೆ ಅದರ ದೃಢ ಮಾಡುವಂಥದ್ದು ಅಥವಾ ಅದರಿಂದ ಶಿಕ್ಷೆ ಅನುಭವಿಸುವಂಥದ್ದು ಏನಿದೆಯಲ್ಲ ಅದು ಕಡಿಮೆ ಆಗ್ತಾನೆ ಬರ್ತಾ ಇದೆ. ಉದಾಹರಣೆಗೆ 2020ರಲ್ಲಿ 165 ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. 2021ರಲ್ಲಿ 216, 2022ರಲ್ಲಿ 169, 2023ರಲ್ಲಿ 110, 2024ರಲ್ಲಿ ಕೇವಲ 26 ಜನ ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಆಗ್ತಾ ಇದೆ. ಯಾಕೆ? ಕಾನೂನಿನ ವೈಫಲ್ಯವೇ ಅಥವಾ ಅಧಿಕಾರಿಗಳ ನಿರುತ್ಸಾಹವೇ? 5 ವರ್ಷದಲ್ಲಿ ಪೋಕ್ಸೋ ಕಾಯ್ದೆಯಡಿ 6,530 ಮಂದಿ ಇವತ್ತು ಆಲ್ರೆಡಿ ಬಿಡುಗಡೆ ಹೊಂದಿದ್ದಾರೆ. ಯಾಕೆ? ಅದರೊಳಗಡೆ 55 ಪ್ರಕರಣಗಳು ಪತ್ತೆನೇ ಆಗಿಲ್ಲ. 15 ಪ್ರಕರಣಗಳು ಅನ್ಯ ಮಾರ್ಗದಲ್ಲಿ ಅಂದರೆ 115 ಪ್ರಕರಣಗಳು ಅನ್ಯ ಮಾರ್ಗದಲ್ಲಿ ಸಾಲ್ವ್ ಆಗ್ತಾ ಇವೆ. ಉಳಿದಂತೆ 122 ಪ್ರಕರಣಗಳು ನ್ಯಾಯಾಲಯವೇ ವಜಾ ಮಾಡಿದೆ. ಇದರೊಳಗಡೆ ಗಮನಿಸಬೇಕಾಗಿರೋಂಥ ಇನ್ನೊಂದು ಮಾಹಿತಿ ಏನು ಅಂದರೆ 21 ಪ್ರಕರಣಗಳು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥ ಆಗಿದೆ. ಯಾವ ಥರ ಇತ್ಯರ್ಥ ಮಾಡ್ತೀರಿ? ಬಾಲ್ಯ ವಿವಾಹ ಅಥವಾ ಪೋಕ್ಸೋ ಕಾಯ್ದೆ ಅಂತ ಅಂದರೆ ಅವರು ಆಲ್ರೆಡಿ 18ನೇ ವಯಸ್ಸಿನ ಒಳಗಿರುವಂಥ ಮಕ್ಕಳು. 21 ಪ್ರಕರಣಗಳು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥ ಆಗಿರೋದು ನಿಜಕ್ಕೂ ಹೇಯ ಕೃತ್ಯ ಅಂತಲೇ ಭಾವಿಸ್ಬೋದು ನಾವು. ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯರ ತಡೆ ಕಾಯ್ದೆ 2025-26 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ. ಏನಪ್ಪ? ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಅಧಿಕಾರಿಯವರೆಗೂ ಪ್ರತಿ 3 ತಿಂಗಳಿಗೊಮ್ಮೆ ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ CEO, ಒಬ್ಬ SP ಇವರನ್ನು ಒಳಗೊಂಡಂತೆ ಒಂದು ಸಮಿತಿನ ರಚನೆ ಮಾಡ್ತಾರೆ. ಅದು 3 ತಿಂಗಳಿಗೆ ಒಂದು ಸತಿ
ನಮ್ಮ ಈ ಭಾಗದಲ್ಲಿ ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಗಳನ್ನು ತಡೆಯೋದಕ್ಕೆ ಒಂದು ಮಾಡಿರುವಂಥ ಸಮಿತಿ. ಅಷ್ಟೆಲ್ಲ ಇದ್ದರೂ ಸಹ ಈ ವರ್ಷ 1330 ಪ್ರಕರಣಗಳು ದಾಖಲಾಗಿದೆ. ಯಾವುದೇ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಿಲ್ಲ. ಯಾಕೆ? ಇದರಲ್ಲೇನು ಕಾನೂನಿನ ಸಮಸ್ಯೆ ಇದೆಯೇ ಅಥವಾ ಈ ಕಾಯ್ದೆನೇ ದುರುಪಯೋಗ ಮಾಡ್ಕೊತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾವು ಕಳಕಳಿಯಾಗಿ ಯೋಚನೆ ಮಾಡಬೇಕಾಗಿರುವಂಥ ಒಂದು ವಿಷಯವಾಗಿದೆ. ದೇಶಾದ್ಯಂತ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಆದರೂ ನಮ್ಮ ರಾಜ್ಯದಲ್ಲೂ ಸಹ ಇದು ಜಾರಿಯಲ್ಲಿದೆ. ಆದರೂ 2024-25ನೇ ಸಾಲಿನಲ್ಲಿ 340 ಪ್ರಕರಣಗಳು ದೃಢಪಡ್ತವೆ. ಅದರೊಳಗಡೆ 2349 ಕೇಸುಗಳನ್ನು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಪತ್ತೆ ಹಚ್ಚಿ ಅದನ್ನು ತಡೀತಾರೆ. ಆದರೆ 700 ವಿವಾಹಗಳು ನಡೆದೋಗಿವೆ. ಅಲ್ಲಿ ನಮ್ಮ ಕಾನೂನು ಏನು ಮಾಡ್ತಾ ಇದೆ? ಇದರಲ್ಲಿ ತಪ್ಪಿತಸ್ಥರು ಯಾರು? ಇದು ಎಲ್ಲದಕ್ಕಿಂತ ಮುಖ್ಯವಾಗಿರೋಂಥ ಒಂದು ವಿಷಯ ಅಂದರೆ, ಈ ಕಾಯ್ದೆ ಜಾರಿಯಲ್ಲಿದ್ದರೂ ಇಷ್ಟೆಲ್ಲ ಕಾನೂನಾತ್ಮಕವಾಗಿ ದೊಡ್ಡವ್ರನ್ನ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗಟ್ತಾ ಇರೋಂಥ ಈ ಅಧಿಕಾರಿಗಳು ಮತ್ತು ಕಾನೂನು ಇರಬೇಕಾದಾಗ 685 ಜನ ಹೆಣ್ಣು ಮಕ್ಕಳು ಅಂದರೆ ಬಾಲ್ಯ ಗರ್ಭಿಣಿಯರು, ಇದಕ್ಕೆ ಕಾರಣ ಯಾರು? ಆ ಮಕ್ಕಳ ಮುಂದಿನ ಭವಿಷ್ಯ ಏನು? ಇದರ ಬಗ್ಗೆ ನಾವು ಸಮಾಜದಲ್ಲಿ ಚಿಂತನೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. 685 ಜನ ಹೆಣ್ಣು ಮಕ್ಕಳ ಸ್ಥಿತಿ ಏನು? ಈ ಪೋಕ್ಸೋ ಕಾಯ್ದೆ ಎಂಥ ದೊಡ್ಡ ಜನಗಳನ್ನೂ ಬಿಟ್ಟಿಲ್ಲ. ಅಂಥವ್ರನ್ನೆಲ್ಲ ಜೈಲಿಗೆ ಕಳಿಸಿದ್ದೀವಿ ಅನ್ನೋಂಥ ಒಂದು ದೃಢ ಸಂಕಲ್ಪಗಳು ನಮ್ಮ ಜೊತೆಲಿ ಇದ್ದರೂ ಸಹ ಈ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಅಪರಾಧಿ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಇಷ್ಟು ಜನ ಬಾಲ ಗರ್ಭಿಣಿಯರಿಗೆ ಒಂದು ನ್ಯಾಯ ಒದಗಿಸಬೇಕಾಗಿರುವಂಥದ್ದು ಈ ಸಮಾಜದ ಮುಖ್ಯ ಉದ್ದೇಶ ಆಗಿದೆ.